ಗುಡ್ ಮಾರ್ನಿಂಗ್ ಎವ್ರಿ ಒನ್. ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೀವನದ ವಾಕ್ಯ 28ನೇ ದಿನಕ್ಕೆ ಸ್ವಾಗತ. ಈ ದಿನದ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 65 3ನೇ ವಚನ ಈ ರೀತಿಯಾಗಿ ಹೇಳುತ್ತದೆ: ನನ್ನ ಪಾಪಗಳನ್ನು ನಿವಾರಿಸಲು ನನ್ನಿಂದ ಆಗುವುದಿಲ್ಲ, ಆದರೆ ನಮ್ಮ ದೋಷ ಪರಿಹಾರಕನು ನೀನೇ ಎಂಬುದಾಗಿ ಇಲ್ಲಿ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ದಾವಿದನ ಕೀರ್ತನೆಯಲ್ಲಿ ನೋಡುವಾಗ ಆತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನನ್ನ ಪಾಪಗಳನ್ನು ನಿವಾರಣೆ ಮಾಡಲು ನನಗೆ ಸಾಧ್ಯವಿಲ್ಲ. ನನ್ನ ಪಾಪ ನಿವಾರಣೆ, ನನ್ನ ದೋಷಗಳ ಪರಿಹಾರಕನು ನೀನೇ ದೇವರೇ ಎಂಬುದಾಗಿ ಆತನು ಇಲ್ಲಿ ಹೇಳ್ತಾ ಇದ್ದಾನೆ. ಈ ಲೋಕದಲ್ಲಿ ಜನಿಸಿದಂಥ ಪ್ರತಿಯೊಬ್ಬರೂ ಸಹ ನಾವು ಪಾಪಿಗಳಾಗಿದ್ದೇವೆ. ನಾವು ಒಂದು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಅವರ ಪಾಪ ಕ್ಷಮಾಪಣೆಗಳಿಗಾಗಿ, ಅವರ ಪಾಪ ಪರಿಹಾರಗಳಿಗಾಗಿ ಅನೇಕ ಒಂದು ಪ್ರಾಣಿಗಳ ಒಂದು ಬಲಿದಾನವನ್ನು ಅವರು ಮಾಡ್ತಾಯಿದ್ರು, ಯಜ್ಞವನ್ನು ಸಮರ್ಪಿಸ್ತಾ ಇದ್ದರು ತಮ್ಮ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ. ಅದರಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವೆಲ್ಲರೂ ಸಹ ಪಾಪಿಗಳಾಗಿದ್ದೇವೆ. ಒಬ್ಬ ಪಾಪಿ ಇನ್ನೊಬ್ಬ ಪಾಪಿಯ ಒಂದು ಪಾಪಗಳನ್ನು ಕ್ಷಮಿಸಲಿಕ್ಕೆ, ನಿವಾರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸಲು ಸಾಧ್ಯವಿಲ್ಲ. ಸೊ ಅದೇ ರೀತಿಯಾಗಿ ಈ ಲೋಕದಲ್ಲಿರುವಂಥ ಎಲ್ಲರೂ ಸಹ, ಪ್ರತಿಯೊಬ್ಬ ಮನುಷ್ಯರು ಪಾಪಿಗಳು. ದೇವರ ವಾಕ್ಯ ಹೇಳುತ್ತದೆ, ಒಬ್ಬ ಪಾಪಿ ಇನ್ನೊಬ್ಬ ಪಾಪಿಯ ಒಂದು ಪಾಪಗಳನ್ನು ನಿವಾರಣೆ ಮಾಡಲು, ಪರಿಹಾರ ಮಾಡಲು ಅಲ್ಲಿ ಸಾಧ್ಯವಿಲ್ಲ. ನಮ್ಮ ಪಾಪಗಳು ನಿವಾರಣೆ, ಅದಕ್ಕೆ ಕ್ಷಮಾಪಣೆ ಸಿಗಬೇಕಾದ್ರೆ ಒಬ್ಬ ಪರಿಶುದ್ಧನಾದಂತಹ ಒಂದು ದೇವರ ಒಂದು ಪರಿಶುದ್ಧವಾದಂತಹ ರಕ್ತದ ಅವಶ್ಯಕತೆ ಇದೆ. ದೇವರು ಮಾತ್ರ ಆತನು ಪರಿಶುದ್ಧನಾಗಿದ್ದಾನೆ. ಆ ದೇವರ ವಾಕ್ಯ ಹೇಳ್ತದೆ, ಆತನಲ್ಲಿ ಯಾವ ದೋಷವಿಲ್ಲ, ಆತನಲ್ಲಿ ಯಾವ ಪಾಪವಿಲ್ಲ. ನಮ್ಮ ಪಾಪಗಳ ದೆಸೆಯಿಂದ ನಿಮಿತ್ತ ಆತನು ಆ ಒಂದು ಕಲ್ವಾರು ಶಿಲುಬೆ ಮೇಲೆ ಮರಣವನ್ನು ಹೊಂದಿದನು ಎಂಬುದಾಗಿ ನಾವು ನೋಡುತ್ತೇವೆ. ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸುವುದರ ಮುಖಾಂತರ ನಮ್ಮ ಪಾಪಗಳಿಗೆ ಆತನು ಪ್ರಾಯಶ್ಚಿತ್ತ, ನಮ್ಮ ಪಾಪಗಳಿಗೆ ಕ್ಷಮಾಪಣೆ, ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕೊಟ್ಟ ಎಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕಾಗಿ ಇಲ್ಲಿ ದಾವಿದನು ಸ್ಪಷ್ಟವಾಗಿ ಹೇಳ್ತಾನೆ, ನನ್ನಲ್ಲಿರುವಂತಹ ಒಂದು ಪಾಪಗಳನ್ನು ನಿವಾರಿಸಲು ನನ್ನಿಂದ ಸಾಧ್ಯವಿಲ್ಲ, ನನ್ನ ದೋಷ ಪರಿಹಾರಕನು ನೀನೇ, ಅಂದರೆ ಯೇಸು ಕ್ರಿಸ್ತನೇ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಪಾಪಗಳು ಅಲ್ಲಿ ನಿವಾರಣೆ ಆಗಬೇಕಾದ್ರೆ, ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಾದ್ರೆ, ನಮ್ಮ ಪಾಪಗಳಿಂದ ತಿರುಗಬೇಕಾದ್ರೆ ನಾವು ಮಾಡಬೇಕಾದಂಥ ಕಾರ್ಯ ಏನಂದರೆ, ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಬೇಕು. ಆತನು ನಮ್ಮ ಎಲ್ಲ ಪಾಪಗಳನ್ನು, ಶಾಪಗಳನ್ನು, ರೋಗ ರುಜಿನಗಳನ್ನು ಆತ ಮೇಲೆ ಹೊತ್ತುಕೊಂಡು ಕಲ್ವಾರು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿದೆ ಎಂಬುದಾಗಿ ನಾವು ನಂಬಬೇಕು. ಆತನ ಮರಣದ ಮುಖಾಂತರ ನಮಗೆ ನಮ್ಮ ಪಾಪಗಳಿಗೆ ಕ್ಷಮಾಪಣೆ, ನಿವಾರಣೆ ದೊರಕಿತು ಎಂಬುದಾಗಿ ನಾವು ನಂಬಬೇಕು. ಆತನು ಸತ್ತನು ಮತ್ತು 3ನೇ ದಿನದಲ್ಲಿ ಆ ಒಂದು ಪುನರುತ್ಥಾನವಾಗಿ ಎದ್ದು ಬಂದನು ಮತ್ತು ಈಗಲೂ ಸಹ ಸದಾಕಾಲವೂ ಸಹ ಆತನು ಜೀವಿಸುವ ದೇವರು ಎಂಬುದಾಗಿ ನಾವು ನಂಬುವಾಗ, ನಮ್ಮ ಪಾಪಗಳನ್ನು ಹರಕೆ ಮಾಡುವಾಗ, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಾಗ, ನಾವು ದೇವರಲ್ಲಿ ಪ್ರಾರ್ಥಿಸುವಾಗ, ನಮ್ಮ ಯೇಸು ಕ್ರಿಸ್ತನಾದಂತಹ ಒಬ್ಬ ಸೃಷ್ಟಿಕರ್ತನನ್ನು, ದೇವರನ್ನು ನಾವು ಅಂಗೀಕರಿಸಿಕೊಳ್ಳುವಾಗ ಆ ಕ್ಷಣದಲ್ಲಿ ನಮ್ಮಲ್ಲಿರುವಂಥ ಪಾಪಗಳು ಪರಿಹಾರವಾಗ್ತವೆ. ನಮ್ಮ ಪಾಪಗಳಿಗೆ ವಿಮೋಚನೆ, ಕ್ಷಮಾಪಣೆ ಅಲ್ಲಿ ಉಂಟಾಗುತ್ತದೆ. ಯಾಕೆಂದರೆ ನಮ್ಮಲ್ಲಿರುವಂಥ ಪಾಪಗಳನ್ನು ನಾವು ಅಳಿಸಲಿಕ್ಕೆ ಸಾಧ್ಯ ಇಲ್ಲ, ನಿವಾರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವ ವ್ಯಕ್ತಿಗಳು ಸಹ ನಿವಾರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ನಮ್ಮ ದೇವರಂತಹ ಯೇಸು ಕ್ರಿಸ್ತನಿಂದ ಮಾತ್ರ ಅದು ಸಾಧ್ಯ. ಆಮೇಲೆ ದೇವರು ಈ ಒಂದು ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.